SPB ಅವರ ನೆನಪಿನ ಗಂಗೆ ಹರಿತಾ ಇದೆ. ನಮ್ಮ ವೀಕೆಂಡ್ ಸೆಂಟರ್ ಒಂದು ಫ್ರೇಮ್ ಇದೆ. ಈ ಫ್ರೇಮ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಸರ್? ಓ ಮೈ ಗುಡ್ನೆಸ್, ಇಲ್ಲಿದೆ ಮೈ ಗುಡ್ನೆಸ್. ಎರಡನೇ ಹೆಸರು SP ಬಾಲಸುಬ್ರಹ್ಮಣ್ಯಂ, ಬ್ರಾಕೆಟ್ ಅಲ್ಲಿ ನೂತನ ಗಾಯಕುಡು. ಅದರಲ್ಲಿ ದೊಡ್ಡವರು ಫಸ್ಟ್ PB ಶ್ರೀನಿವಾಸ್ ಸರ್, PB ಸರ್ ಇದ್ದಾರೆ. ನನ್ನ ಹೆಸರು ಕೊನೆಯಲ್ಲಿ ಇರ್ಬೇಕು ನ್ಯಾಯವಾಗಿ. ಮಾಧವ್ ಪಿದ್ ಸತ್ಯಂ ವಾಸ್ ಈವನ್ ಸೀನಿಯರ್ ಟು PB ಶ್ರೀನಿವಾಸ್. ಜೇಸುದಾಸ್ ಅವರು ಜೇಸುದಾಸ್ ಅವರು ನನಗೆ ಸೀನಿಯರ್. TM ಸೌಂದರರಾಜನ್, he sang in Telugu. He is a senior most of all of us. And ಸುಶೀಲಮ್ಮ, ಜಾನಕಿ ಅಮ್ಮ, ರಘುರಾಮಯ್ಯ ಅಂತ. ನನ್ನ PB ಶ್ರೀನಿವಾಸ್ ಅವರ ನೆಕ್ಸ್ಟ್ ನಲ್ಲಿ ನನ್ನ ಹೆಸರು ಇಟ್ಟಿದ್ದಾರೆ ಅಂದ್ರೆ ನಾನು ಮಾಡಿದ ಪುಣ್ಯ ಅದು ಅಲ್ವಾ? ಎಸ್ ಸರ್. 1967 ಈ ಮೊದಲನೇ ಗೀತೆ, ಮೊದಲನೇ ಅವಕಾಶ ಹೇಗೆ ಸಿಕ್ತು ಸರ್? ಅದು ನಮ್ಮ ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ ಹಾಡೋದು ಇದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಇದು ನನಗೆ ಪ್ರೊಫೆಷನ್ ಆಗುತ್ತೆ ಅಂತ, ಊಟ ಕೊಡೋ ಪ್ರೊಫೆಷನ್ ಆಗ್ತೆ ಅಂತ ಯಾವ ದಿನ ನಾನು ಅನ್ಕೊಂಡ್ಲಿಲ್ಲ. ಅದಕ್ಕೆ ಮೊಟ್ಟ ಮೊದಲ ಬೀಜ ನನ್ನ ಮನಸ್ಸಿನಲ್ಲಿ ನಾಟಿದವರು ಜಾನಕಿಯಮ್ಮ. ಒಂದು ಕಾಂಪಿಟೇಷನಲ್ಲಿ ನಾನು ಹಾಡುವಾಗ ನಾನು ಹಾಡಿದ್ದನ್ನು ಅವರು ಕೇಳಿಬಿಟ್ಟು, ಯಾಕೆ ನೀನು ಸಿನಿಮಾನಲ್ಲಿ ಟ್ರೈ ಮಾಡಬಾರ್ದು ಅಂದರು. ಐ ವಾಸ್ ಹಾರ್ಡ್ಲಿ 16-17 ಇಯರ್ ಓಲ್ಡ್ ದೆನ್. ನೀವು ಹಾಡಿ ತೋರಿಸಿ, ನೀವು ಅದೃಷ್ಟ ಇದ್ದರೆ ಅವಕಾಶ ಬರುತ್ತೆ ಅಂದರು. ಒಂದು ವರ್ಷ ನಾನು ಎಲ್ಲರ ಮನೆಗೆ ಹೋಗಿ ಅವಕಾಶ, ಆಡಿಷನ್ ಎಲ್ಲ ಕೊಟ್ಟೆ. ಎಲ್ಲರೂ ಚೆನ್ನಾಗಿ ಹಾಡ್ತಾ ಇದೀಯಾ, ಬಟ್ ಚಿಕ್ಕ ಮಗುಗೆ ಹಾಡೋಕೆ ಆಗ್ತಾ ಇಲ್ಲ, ನಿನ್ನ ಗಂಟ್ಲು ಇಟ್ಕೊಂಡು ನಾವು. ಅಂಡ್ ಯುವರ್ ವಾಯ್ಸ್ ಮೆಚ್ಯೂರ್ ಅಂದರು ಕೋದನ್ ಪಾಂಡೆ ಅವರು. ನಾನು ನಿನಗೆ ಚಾನ್ಸ್ ಕೊಡ್ತೀನಿ ಅಂದರು. ಅವರು ಕೂಡ ಒಂದು ಪ್ರೊಡ್ಯೂಸರ್ ಹತ್ರ ನಾನು ಕರ್ಕೊಂಡು ಹೋಗಿ ನಾನು ಹಾಡಿದ್ದನ್ನು ತೋರಿಸಿದ ತಕ್ಷಣ ಅವರು ಹೀಗೇನೆ ಚೆನ್ನಾಗಿ ಹಾಡ್ತಾ ಇದ್ದಾನೆ, ಬಟ್ ಹೀ ಈಸ್ ಎ ಯಂಗ್ ಕಿಡ್, ಇನ್ನೂ ಟೈಮ್ ಇದೆ, ಯಾಕೆಪ್ಪ ಇದೆಲ್ಲ ನಿಂಗೂ ಓದ್ತಾ ಇದೆಯಲ್ಲ, ಮೊದಲು ಇಂಜಿನಿಯರಿಂಗ್ ಫಿನಿಶ್ ಮಾಡಂದರು. ಐ ಫೆಲ್ಟ್ ರಿಯಲಿ ದಟ್ ಈಸ್ ಎ ಗುಡ್ ಅಡ್ವೈಸ್. ಈ ಗುರುಗಳು ಕೂಡ ಪಾಪ ನನ್ನಿಂದ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಅಂತ ನಾನು ಅಡ್ರೆಸ್ಸು ಕೊಡಲಿಲ್ಲ, ಏನೂ ಇಲ್ಲ. ಸರ್ ನಾನು ಆಗಾಗ ಬಂದು ನಿಮ್ಮನ್ನು ನೋಡ್ತೀನಂತ ನಾನು ಹೋದವನ 2 ಸಾಲುಗಳು ಅವ್ರ ಹತ್ರ ಹೋಗಲೇ ಇಲ್ಲ. ಆದರೂ ಕೂಡ ಅವ್ನು ಚೆನ್ನಾಗಿ ಹಾಡ್ತಾ ಇದ್ದಾನೆ, ಏನಾದರೂ ಅವ್ನು ಬರಲಿಲ್ಲ ಅಂತ ಏನೇನೋ ಡಿಟೆಕ್ಷನ್ ಎಲ್ಲ ಮಾಡಿ ಐ ವಾಸ್ ಇನ್ ದಿ ಕ್ಲಾಸ್ ಅಂಡ್ ಹಿ ಕಾಟ್ ಹೋಲ್ಡ್ ಆಫ್ ಮೀ ಅಂಡ್ ಐ ಕುಡ್ ಗೆಟ್ ಮೈ ಫಸ್ಟ್ ಬ್ರೇಕ್ ಇನ್ 1966 ಡಿಸೆಂಬರ್ 15. ಮೊಟ್ಟ ಮೊದಲ ಅವಕಾಶ ಕೊಟ್ಟರು. ಅದಾದ ನಂತರ ಅಫ್ಕೋರ್ಸ್ ದಿ 70s ನಮ್ಮ ಕನ್ನಡ ಚಿತ್ರ ಸಂಗೀತದ ಗೋಲ್ಡನ್ ಇರಾ. ಅದು ಆ ಬಂಗಾರ ಯುಗದಲ್ಲಿ ನಿಮ್ಮ ಹಾಡುಗಳು ನಾವು ಯಾರು ಮರೆಯೋಕ್ಕಾಗೋದೇ ಇಲ್ಲ. ಎಕ್ಸ್ಟ್ರಾರ್ಡಿನರಿ ಸರ್, ಎಕ್ಸ್ಟ್ರಾರ್ಡಿನರಿ ಸಾಂಗ್. ಈವನ್ ದಟ್ಸ್ ಐ ಆಲ್ವೇಸ್ ಸೇ, ನನ್ನನ್ನು ಎಲ್ಲ ರಾಜ್ಯಗಳಲ್ಲಿ ಪ್ರೀತಿಸ್ತಾರೆ, ಬಟ್ ಐ ಡೋಂಟ್ ನೋ ವೈ ಕನ್ನಡಿಗಸ್ ಲವ್ ಮಿ ಸೋ ಮಚ್, ಲಿಟಲ್ ಬೆಟರ್ ದ್ಯಾನ್ ಎವ್ರಿಬಡಿ. ದೇರ್ ಈಸ್ ಸಮಥಿಂಗ್ ಸ್ಪೆಷಲ್. ಎಲ್ಲರೂ ಪ್ರೀತಿಸ್ತಾರೆ, ಬಟ್ ಕರ್ನಾಟಕ ಹ್ಯಾಸ್ ಲಿಟಲ್ ಮೋರ್. ನನ್ನ ಆತ್ಮೀಯ ಎಲ್ಲ ಶ್ರೋತೃಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಎಸ್ ಸರ್, ನಿಮ್ಮ ರಾಗ ಸಂಯೋಜನೆಯಲ್ಲಿ ಬಂದಂತ ಆ ಚಿತ್ರಗಳು, ಆ ಗೀತೆಗಳು, ಅದರಲ್ಲಿ SPB ಅವರ ವಾಯ್ಸು, ಅದನ್ನ ನೆನಪಿಸ್ಕೊಳ್ತಾ ಇದ್ವಿ. ನೋಡಿದೆ 50 ಎಲ್ಲ ನಮ್ಮ ಜೊತೆ ಎಲ್ಲ ಇವಾಗಲೂ ಇದ್ದಾರೆ. ಹೌದು ಅವಾಗಲಿಂದ ಇವಾಗ ನಾನು ಹಾಡೋದಕ್ಕೆ ಅವಕಾಶ ಕೊಟ್ಟರು. ಎಂತಹ ಅದ್ಭುತವಾದ ಹಾಡುಗಳು, ಎಷ್ಟು ಅವಾರ್ಡ್ಸ್ ಇವರ ಹಾಡು. ಸರ್, ರಾಜನ್ ನಾಗೇಂದ್ರ ಅವರ ಸಂಗೀತ, ಸರ್, ಅಷ್ಟು ಸುಲಭವಾಗಿ ಹಾಡೋದಕ್ಕೆ ಆಗ್ತಾ ಇಲ್ಲ ರಾಜನ್ ನಾಗೇಂದ್ರ ಅವರು. ಅಯ್ಯೋ, ಒಂದು ವೇಳೆ ನಾಗೇಂದ್ರಪ್ಪ ಅವರು ಸಾಕನ್ನ ಚೆನ್ನಾಗಿದೆ ಅಂದ್ರೆ ಕೂಡ ಅವರು ಬಿಡೋದಿಲ್ಲ. ಅಲ್ಲಿ ಒಂದು ರಿಷಭ ಇನ್ನೂ ಕರೆಕ್ಟ್ ಆಗಿ ಬರಲಿಲ್ಲ, ಮತ್ತೊಮ್ಮೆ ಒನ್ ಮೋರ್ ಟೇಕ್ ವಿ ವಿಲ್ ಟೇಕ್. ವಿ ಕೆನಾಟ್ ಕಟ್ ಅಂಡ್ ಟೇಕ್. ಆ ದಿನಗಳಲ್ಲಿ ಇಮ್ಯಾಜಿನ್ ಎ ಸಾಂಗ್ ಲೈಕ್ ಸಿಂಗಲ್ ಟೇಕ್ ಅಲ್ಲಿ ಎಂತ ಟಂಗ್ ಟ್ವಿಸ್ಟರ್ ಸರ್ ಅದು. ಅದರಿಂದ ಈ ದಿನಕ್ಕೂ ಹಾಡೋದಕ್ಕೆ ನಮಗೆ ಒಂದು ಉಸಿರಿದೆ ಸರ್, ಶಕ್ತಿ ಇದೆ ಸರ್, ತಾಲೀಮ್. ಹಾಗೆ ದಟ್ ಊರ್ಜಾ ಬರೋದಕ್ಕೆ ಕಾರಣನೇ ಇಂತಹ ಮಹಾನುಭಾವರ ಆಶೀರ್ವಾದ ಅಲ್ಲ. ನಾವು ಕಂಪೋಸ್ ಮಾಡ್ಬೋದು, ಆದರೆ ಅದನ್ನು ಹಾಡೋ ಗಾಯಕರು ಮುಖ್ಯ. ಇವೆಲ್ಲ ಸೇರಿದಾಗಲೂ ಒಂದು ಹಾಡು ಅಂತಾಗುತ್ತೆ. ಆ ಹಾಡನ್ನ ನಿಮಗೆ ಕೊಟ್ಟಾಗ ನೀವು ಶ್ರೋತೃಗಳು ಅದನ್ನ ಚೆನ್ನಾಗಿದೆ ಇಲ್ಲ ಅಂತ ಹೇಳೋರು ನೀವು. ಸೊ ಹೀಗಾಗಿ ಅನೇಕ ಹಾಡುಗಳು ಪ್ರಾಮುಖ್ಯತೆ ಬರೋದಕ್ಕೆ ಕಾರಣ ಇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. SPB ಅವರ ಗೋಲ್ಡನ್ ಜೂಬ್ಲಿ ಇಯರ್. ಹಾಗಾಗಿ ನೀವು ಇಲ್ಲಿ ಇದ್ದಿದ್ದು ಬಹಳ ಖುಷಿ ಆಯ್ತು ನಮಗೆ. ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆಯಲ್ಲಿ ಎಂತಹ ದೊಡ್ಡ ಹಾಡನ್ನು ಕೊಟ್ಟಿದ್ದಾರೆ ಸರ್ ಮಹಾನುಭಾವರು. ತೆಲುಗುನಲ್ಲಿ ಅಂದ್ರೆ ಅತ್ಯದ್ಭುತವಾದ ಅವಾರ್ಡ್ ವಿನ್ನಿಂಗ್ ಸಾಂಗ್ಸ್ ನನಗೆ ಅವರು ಕೊಟ್ಟಿರುವ ಹಾಡುಗಳು. ಎಸ್ ಸರ್, ಬೇರೆ ಬೇರೆ ಹಾಡುಗಳು ಹಾಡ್ತಾ ಇದ್ರಿ, ನಾವೆಲ್ಲರೂ ಬಹಳ ಖುಷಿ ಪಡ್ತಾ ಇದ್ರಿ. ನಿಮ್ಮ ಹಾಡುಗಳು ನಮಗೆಲ್ಲ ಬಹಳ ಇಷ್ಟ. ಬಟ್ ದಿಢೀರಂತ ಒಂದು ಹಂತದಲ್ಲಿ ಸರ್, ಒಂದು ಪರ್ಟಿಕ್ಯುಲರ್ ಫಿಲ್ಮ್ ನಿಂದ, ಆಕ್ಚುಲಿ ಒಂದು ಹಾಡಿನಿಂದ
ಎಲ್ಲ ಕಡೆ ಅಲ್ಲವರೆಗೂ ಎಸ್ ಪಿ ಬಿ ಗಾರು, ಎಸ್ ಪಿ ಬಿ ಸರ್, ಎಸ್ ಪಿ ಬಿ ಅವರು ಅಂತ ದಿಢೀರಂತ ಒಂದು ದೊಡ್ಡ ಹ್ಯಾಲೋ ಬರಕ್ ಶುರುವಾಗಿದ್ದು ಒಂದು ಚಿತ್ರದಿಂದ. ಡು ಯು ವಾಂಟ್ ಟು ಕಮೆಂಟ್ ಆನ್ ದಟ್ ಫಿಲ್ಮ್ ವಿಚ್ ಮೇಡ್ ಯು ಯು ಮೇ ಬಿ ಸಡನ್ಲಿ ಟಾಕಿಂಗ್ ಅಬೌಟ್ ಶಂಕರಾಭರಣ. Yes! What a song! What a film! ನಿಮ್ಮ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಆ ಶಂಕರಾಭರಣಂ ಫಿಲ್ಮು. ನನ್ನ ಪುಣ್ಯ ಸರ್ ಅದು. ಯಾಕೆ ಅಂದರೆ ಡೈರೆಕ್ಟರ್ ಕೆ ವಿಶ್ವನಾಥ್ ಅವರು ನನ್ನ ಕಸಿನ್ ಬ್ರದರ್ ಅವರು. ಹೌದೇನು? ಹೌದು. ನನ್ನ ಹತ್ರ ಹಾಡಬೇಕು ನೀವು ಅಂದರು. ಈ ಪಿಕ್ಚರ್ ಟೋಟಲಿ ವಿತ್ ಮ್ಯೂಸಿಕ್. ನಾನು ಐ ಆಮ್ ನಾಟ್ ಎ ಟ್ರೈನ್ಡ್ ಸಿಂಗರ್ ಅಟ್ ಆಲ್. ನನಗೆ ಯಾವ ರಾಗ ಏನು ಅಂತ ಕೂಡ ಗೊತ್ತಿಲ್ಲ. ನನ್ನನ್ನು ಬಿಟ್ಬಿಡನ್ನ. ಇಲ್ಲಾಂದರೆ ನಾನು ಒಂದೇ ಮಾತು, ಸಿನಿಮಾ ಎಲ್ಲ ನೋಡಿದ ಮೇಲೆ ಎಲ್ಲರೂ ಚೆನ್ನಾಗಿತ್ತು, ಬೇರೆ ಯಾರಾದರೂ ಶಾಸ್ತ್ರಜ್ಞರು ಹಾಡಿದರೆ ಚೆನ್ನಾಗಿರ್ತಕ್ಕಂಥದ್ದು ಈ ಪಿಕ್ಚರು ಅಂದರೆ ನಾನು ಅಟ್ ದಟ್ ಟೈಮ್ ಐ ವಿಲ್ ಕಮಿಟ್ ಸೂಯಿಸೈಡ್. ದಟ್ಸ್ ವಾಟ್ ಐ ಸೆಡ್, ಐ ಶುಡ್ ನಾಟ್ ಸ್ಪಾಯಿಲ್ ದಿಸ್ ಪಿಕ್ಚರ್. ಅವರು ಕೇಳಿದೆ, ಇಲ್ಲ ನೀನೇ ಹಾಡಬೇಕು ಅಂತ. ಎವ್ರಿಬಡಿ ವಾಸ್ ಸೇಯಿಂಗ್. ಮಹಾದೇವನ್ ಆಲ್ಸೋ ಸೆಡ್ ಸರಿ ಅಂತ ಒಪ್ಕೊಂಡೆ. ಅವರು ಹಾಡಿದ್ದೆಲ್ಲ ಟೇಪ್ ಮಾಡಿಕೊಂಡು ಲೂಪ್ ತರಹ ಒಂದು ಪಲ್ಲವಿ 100 ಟೈಮ್ಸ್ ಲೂಪ್ ಮಾಡೋದು ಒಂದು ಕ್ಯಾಸೆಟ್ನಲ್ಲಿ. ಕಾರ್ನಲ್ಲಿ ಹೋಗುವಾಗ, ಮನೆಯಲ್ಲಿ ಕೇಳುವಾಗ, ಯಾವಾಗಲೂ ಅದು ಜೀರ್ಣ ಆಗಬೇಕು. ನನ್ನ ಧಮನಿಯಲ್ಲಿ ಇರಬೇಕು. ಪೇಪರ್ ಇಟ್ಕೊಂಡು ಹಾಡೋದ ರೀತಿಯಲ್ಲಿ ಇರಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ರೆಕಾರ್ಡಿಂಗ್ ಮಾಡಿದ ಪಿಕ್ಚರ್ ಅದು. ಭಗವಂತರ ಕೃಪೆ, ಆ ಪಿಕ್ಚರು ಅಷ್ಟು ಚೆನ್ನಾಗಿ ಬಂತು. ಅಷ್ಟು ತನಕ ಹಲೋ ಬಾಲುನವರೆಲ್ಲ ಬಾಲು ನಮಸ್ಕಾರ ಅಂದರು. ಏನ್ ಫಿಲ್ಮ್ ಸರ್. ಇಟ್ ಹ್ಯಾಸ್ ಬಿಕಮ್ ಒನ್ ಸ್ಪೆಷಲ್ ಪಾಸ್ಪೋರ್ಟ್ ಅಂಡ್ ವೀಸಾ ಫಾರ್ ಮೀ ಇನ್ ಮೈ ಲೈಫ್ ಟೈಮ್. ಐ ಆಮ್ ಗ್ರೇಟ್ಫುಲ್ ಟು ದಿ ಪ್ರೊಡ್ಯೂಸರ್ಸ್, ರೈಟರ್ಸ್, ಲಿರಿಸಿಸ್ಟ್ ಅಂಡ್ ಮೈ ಬ್ರದರ್ ಕೆ ವಿಶ್ವನಾಥ್. ಐ ಆಮ್ ಗ್ರೇಟ್ಫುಲ್. ಆಮೇಲೆ ಆಫ್ ಕೋರ್ಸ್ ಮತ್ತೆ ಏಕ್ ದುಜೆ ಕೆಲಿಯ ಬಂತು. ಹಿಂದಿಗೆ ಹೋಗ್ತೀರಿ, 2ನೇ ರಾಷ್ಟ್ರ ಪ್ರಶಸ್ತಿ ಸಿಗ್ತು ನಿಮಗೆ. ಏಕ್ ದುಜೆ ಕೆಲಿ ಹೇಗೆ ಆಯ್ತಂದ್ರೆ, ನಾನು US ನಲ್ಲಿ ಕಾನ್ಸರ್ಟ್ ಮಾಡಿಬಿಟ್ಟು ಬರುವಾಗ ಅಲ್ಲಿಗೆ LV ಪ್ರಸಾದ್ ಅವರು ಫೋನ್ ಮಾಡಿದ್ರು. ಅವ್ರು ದೆನ್ ಹಿ ಸೆಡ್, ಮರೋ ಚರಿತ್ರ ಐ ಆಮ್ ಮೇಕಿಂಗ್ ಇನ್ ಹಿಂದಿ. ಕಮಲ್ ಹಿಮ್ಸೆಲ್ಫ್ ಇಸ್ ಆಕ್ಟಿಂಗ್ ಅಂಡ್ ಬಾಲಚಂದ್ರ ಇಸ್ ದಿ ಡೈರೆಕ್ಟರ್. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ were so hesitant to employ me, but they were little hesitant. It's such a great film ಆಗುತ್ತೆ ಇದು ಬೇರೆ ಅವರು ನಮ್ಮ ಬಾಂಬೆ ಅವರು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬಾಲಚಂದ್ರ ಸೆಡ್, ಇಫ್ ಹಿ ಇಸ್ ನಾಟ್ ಸಿಂಗಿಂಗ್ ಐ ಆಮ್ ನಾಟ್ ಗೋಯಿಂಗ್ ಟು ಡೈರೆಕ್ಟ್ ದಿಸ್ ಫಿಲ್ಮ್. ಓ, ಎಕ್ಸಾಕ್ಟ್ ವರ್ಡ್ಸ್ ಹಿ ಸೆಡ್. ಅವರು ಆರ್ಗ್ಯೂ ಮಾಡಿದ್ರು. ಅವರು ಆಕ್ಸೆಂಟ್ ಅಂತೀರಲ್ಲ, ಆ ಪಿಕ್ಚರ್ನಲ್ಲಿ ನನ್ನ ಕ್ಯಾರೆಕ್ಟರ್ ಸೌತ್ ಇಂಡಿಯನ್ ಹಿಂದಿ ಕಲಿತಾ ಇರೋದಕ್ಕೆ ಇನ್ ಸಬ್ಜೆಕ್ಟ್. ದಿ ಬಿಗಿನಿಂಗ್ ಹಿ ಡಸಂಟ್ ನೋ ಹಿಂದಿ. ಐ ಡೋಂಟ್ ನೋ ವಾಟ್ ಯು ಸೇ ಅಂತಾನೆ ಅವನು. ಆಕ್ಸೆಂಟ್ ಇದ್ರೆ ಏನು, ಬಾಲು ಶುಡ್ ಸಿಂಗ್ ಅಷ್ಟೇ. ದಟ್ಸ್ ಹೌ ಇಟ್ ಹ್ಯಾಡ್ ಹ್ಯಾಪನ್. ಅಂಡ್ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್, ಆಫ್ಟರ್ ಸಮ್ ಟೈಮ್, press was there and asking, out of all the playback singers who are now singing in Hindi, who is your favorite ಅಂದ್ರವರು. Playback singers ಎಷ್ಟು ಜನ ಇದ್ದಾರೆ? There is only one playback singer, that is SP ಬಾಲಸುಬ್ರಹ್ಮಣ್ಯಂ. ಹೆಮ್ಮೆಯಿಂದ ಹೇಳೋದಿಲ್ಲ.